ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಭಾರತೀಯ ಮಾವಿನ ಹಣ್ಣಿನ ಸಿಹಿ ಮತ್ತು ಸುವಾಸನೆ ಜಗತ್ತಿನಲ್ಲಿ ಯಾವ ದೇಶದಲ್ಲೂ ಸಿಗುವುದಿಲ್ಲ. ಆದ್ರೆ ಈ ಬಾರಿ ಮಾವಿನ ಸೀಸನ್ ಅಲ್ಲಿ ಕೆಲವು ಕೆಟ್ಟ ಸುದ್ದಿ ರೈತರು ಮತ್ತು ರಫ್ತುದಾರರ ಚಿಂತೆಯನ್ನ ಹೆಚ್ಚು ಮಾಡಿದೆ. ಮೊದಲು ಜಪಾನ್ ಭಾರತೀಯ ಮಾವಿನ ಹಣ್ಣುಗಳನ್ನ ನಿಷೇಧ ಮಾಡಿತು. ಈಗ ಪಕ್ಕದ ದೇಶ ನೇಪಾಳ ಕೂಡ ಅದೇ ನಿರ್ಧಾರವನ್ನ ಅನುಸರಿಸಿದೆ. ಜೂನ್ 9, 2026ರಂದು ನೇಪಾಳದ ಕೃಷಿ ಸಚಿವಾಲಯ ಭಾರತದಿಂದ ತಾಜಾ ಮಾವಿನ ಹಣ್ಣುಗಳ ಆಮದನ್ನ ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸುವುದಾಗಿ ಘೋಷಿಸಿದೆ. ಇದಕ್ಕೆ ನೀಡಲಾದ ಕಾರಣ ಜಪಾನಿನ ಪ್ರಕರಣದಂತೆಯೇ ಇತ್ತು. ಹಾಗಾದ್ರೆ ಭಾರತೀಯ ಮಾವಿನ ಹಣ್ಣುಗಳ ಗುಣಮಟ್ಟ ಹದಗೆಟ್ಟಿದೆಯೇ? ಅವುಗಳಿಗೆ ಜಾಗತಿಕ ಬೇಡಿಕೆ ಕಡಿಮೆಯಾಗ್ತಿದೆಯೇ? ಈ ನಿಷೇಧದ ಹಿಂದಿನ ನಿಜವಾದ ಕಾರಣವಾದ್ರೂ ಏನು? ನೇಪಾಳ ತನ್ನ ರಾಜಧಾನಿ ಕಠ್ಮಂಡು ಮತ್ತು ಇತರ ಗಡಿ ಭಾಗಗಳಲ್ಲಿ ಭಾರತೀಯ ಮಾವಿನ ಹಣ್ಣುಗಳನ್ನ ಪರಿಶೀಲಿಸಿದ ನಂತರ ಈ ನಿಷೇಧವನ್ನ ವಿಧಿಸಿದೆ. ಭಾರತೀಯ ಸರಕುಗಳಿಂದ ತೆಗೆದುಕೊಂಡ ಮಾದರಿಗಳಲ್ಲಿ ಕಾರ್ಬೋಫ್ಯೂರಾನ್ ಮತ್ತು ಸೈಪರ್ಮೆಥ್ರಿನ್ನಂತಹ ಕೀಟನಾಶಕಗಳ ಕುರುಹುಗಳು ಇರುವುದು ಕಂಡು ಬಂದಿದ್ದು, ಇದು ಸಾಮಾನ್ಯವಾಗಿ ಅನುಮತಿಸಲಾದ ಮಾನದಂಡವನ್ನ ಮೀರ್ತಾ ಇದೆ. ಓರಿಯೆಂಟಲ್ ಹಣ್ಣಿನ ನೊಣದ ಲಾರ್ವಾಗಳು ಭಾರತೀಯ ಮಾವಿನ ಹಣ್ಣಿನಲ್ಲಿ ಕಂಡು ಬಂದಿದೆ. ನೇಪಾಳದ ಸಸ್ಯ ಕ್ವಾರಂಟೈನ್ ಅಧಿಕಾರಿಗಳು ಹೇಳೋ ಪ್ರಕಾರ ಭಾರತೀಯ ಮಾವಿನ ಹಣ್ಣಿನಲ್ಲಿ ಕಂಡು ಬಂದ ನೊಣ ಅವರ ಮಾವು, ಲಿಚ್ಚಿ ಮತ್ತು ಇತರ ಹಣ್ಣಿನ ಬೆಳೆಗಳನ್ನ ನಾಶ ಮಾಡಬಹುದು. ಇದರಿಂದಾಗಿ ತಕ್ಷಣದ ನಿಷೇಧದ ಅಗತ್ಯ ಇರುತ್ತೆ. ನಿಷೇಧವು ತಾತ್ಕಾಲಿಕವಾಗಿದೆ, ಆದರೆ ಭಾರತವು ತನ್ನ ಸಾಗಣೆಯ ಗುಣಮಟ್ಟದ ಬಗ್ಗೆ ನಿರ್ದಿಷ್ಟ ಪುರಾವೆಗಳನ್ನು ಒದಗಿಸುವವರೆಗೆ ಈ ನಿಷೇಧ ಜಾರಿಯಲ್ಲಿರುತ್ತೆ ಅಂತ ಹೇಳಿಕೊಂಡಿದೆ. ಭಾರತೀಯ ಮಾವಿನ ಹಣ್ಣುಗಳ ಕೆಲವು ಸಾಗಣೆಗಳಲ್ಲಿ ಕೀಟಗಳು ಮತ್ತು ಕೀಟನಾಶಕಗಳು ಕಂಡು ಬಂದ ನಂತರ ಜಪಾನ್ ಜೂನ್ 2024ರಲ್ಲಿ ಇದೇ ರೀತಿಯ ನಿಷೇಧವನ್ನ ವಿಧಿಸಿತು. ಆದರೆ ಜಪಾನ್ ಯಾವುದೇ ದೇಶದಿಂದ ತಾಜಾ ಹಣ್ಣುಗಳ ಆಮದಿನ ಮೇಲೆ ಅತ್ಯಂತ ಕಟ್ಟುನಿಟ್ಟಾದ ನೈರ್ಮಲ್ಯ, ಫೈಟೋ ಸ್ಯಾನಿಟರಿ ನಿಯಮಗಳನ್ನು ಜಾರಿಗೊಳಿಸುತ್ತೆ ಮತ್ತು ಆವಿ ಶಾಖ ಚಿಕಿತ್ಸೆ ಕಡ್ಡಾಯವಾಗಿದೆ. ಇತ್ತೀಚಿನ ವರ್ಷಗಳಲ್ಲಿ ವಿಎಚ್ಟಿ ಸೌಲಭ್ಯಗಳನ್ನು ವಿಸ್ತರಿಸುವ ಮೂಲಕ ಭಾರತ ಜಪಾನಿನ ಮಾರುಕಟ್ಟೆಯಲ್ಲಿ ತನ್ನ ಹಿಡಿತವನ್ನ ಮರಳಿ ಪಡೆದುಕೊಂಡಿತು. ಆದರೆ ಮತ್ತೊಮ್ಮೆ ನಿಯಮಗಳಲ್ಲಿನ ಲೋಪಗಳು ರಫ್ತುಗಳ ಮೇಲೆ ತೀವ್ರ ಪರಿಣಾಮ ಬೀರಿದೆ. ನೇಪಾಳ ಭಾರತದ ಹತ್ತಿರದ ಮತ್ತು ಅತ್ಯಂತ ವಿಶ್ವಾಸಾರ್ಹ ನೆರೆಯ ಮಾರುಕಟ್ಟೆಯಾಗಿರುವುದರಿಂದ ಈ ನಿಷೇಧ ವಿಷಯ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿದೆ. ಅಲ್ಲಿಂದ ಮಾವಿನ ಹಣ್ಣುಗಳು ನೇರವಾಗಿ ರಸ್ತೆಯ ಮೂಲಕ ಬರುತ್ತವೆ ಮತ್ತು ಅದರ ಆಸುಪಾಸಿನಲ್ಲಿರುವ ಸಣ್ಣ ರೈತರು ಗಡಿ ರಾಜ್ಯಗಳ ಮೇಲೆ ನೇರ ಪರಿಣಾಮ ಬೀರುತ್ತೆ. ಭಾರತ ವಿಶ್ವದ ಅತಿದೊಡ್ಡ ಮಾವು ಉತ್ಪಾದಕ ರಾಷ್ಟ್ರ. ಹಾಗಾದ್ರೆ ರಫ್ತು ಏಕೆ ಕಡಿಮೆಯಾಗಿದೆ? ಈ ನಿಷೇಧಗಳು ಚಿಕ್ಕದಾಗಿ ಕಾಣಿಸಬಹುದು, ಆದರೆ ಅವು ಭಾರತಕ್ಕೆ ಗಮನಾರ್ಹ ಸವಾಲನ್ನ ಪ್ರತಿನಿಧಿಸುತ್ತೆ. ಭಾರತ ವಾರ್ಷಿಕವಾಗಿ 25 ಮಿಲಿಯನ್ ಮೆಟ್ರಿಕ್ ಟನ್ಗಳಿಗಿಂತ ಹೆಚ್ಚು ಮಾವಿನ ಹಣ್ಣುಗಳನ್ನು ಉತ್ಪಾದಿಸುತ್ತೆ. ಇದು ವಿಶ್ವದ ಒಟ್ಟು ಮಾವಿನ ಉತ್ಪಾದನೆಯ ಸರಿಸುಮಾರು 40-45%. ದೇಶದಲ್ಲಿ 1,500ಕ್ಕೂ ಹೆಚ್ಚು ಪ್ರಭೇದಗಳ ಮಾವುಗಳನ್ನ ಬೆಳೆಯಲಾಗುತ್ತೆ. ಸರಿಸುಮಾರು 2.5 ಮಿಲಿಯನ್ ಹೆಕ್ಟೇರ್ಗಳು ಮಾವಿನ ಕೃಷಿಗೆ ಒಳಪಟ್ಟಿದೆ. ಇದರ ಹೊರತಾಗಿ ಭಾರತ ತನ್ನ ಮಾವಿನ ಹಣ್ಣಿನಲ್ಲಿ 1% ಕಡಿಮೆ ರಫ್ತನ್ನ ಮಾಡುತ್ತೆ. ಉಳಿದ 99% ಅನ್ನ ನಾವೇ ತಿನ್ನುತ್ತೇವೆ ಮತ್ತು ಸಂಸ್ಕರಣೆಯಲ್ಲಿ ಬಳಸ್ತೇವೆ. ತಾಜಾ ಮಾವಿನ ಹಣ್ಣುಗಳಿಗೆ ಈ ಅಂಕಿಅಂಶ ಇನ್ನೂ ಕಡಿಮೆ. ಇಷ್ಟು ಕಡಿಮೆ ರಫ್ತಿಗೆ ದೊಡ್ಡ ಕಾರಣ ಅಂದ್ರೆ ಭಾರತದ ಮಾವಿನ ಹಣ್ಣುಗಳು ಅಂತಾರಾಷ್ಟ್ರೀಯ ಗುಣಮಟ್ಟದ ಮಾನದಂಡಗಳನ್ನ ಪೂರೈಸದೇ ಇರುವುದು. ಹೆಚ್ಚಿನ ಮಾವಿನ ಹಣ್ಣುಗಳನ್ನ ಯೋಜಿಸದೆ ಬೆಳೆಯಲಾಗುತ್ತೆ. ಕೊಯ್ಲು ಮಾಡಿದ ನಂತರ ಸರಿಯಾಗಿ ಸ್ವಚ್ಛಗೊಳಿಸುವುದಿಲ್ಲ. ಸಾಕಷ್ಟು ಕೀಟ ನಿಯಂತ್ರಣ ಕ್ರಮಗಳ ಕೊರತೆ ಇದೆ. ಶೀತಲ ಸರಪಳಿ ಸೌಲಭ್ಯಗಳಂತಹ ಪೂರೈಕೆ ಸರಪಳಿಗಳು ಬಹಳ ಕೊರತೆಯಲ್ಲಿದೆ. ಕೊಯ್ಲಿನ ನಂತರದ ನಷ್ಟಗಳು ಸಹ 25-30% ಅನ್ನು ತಲುಪುತ್ತೆ. ಇದಲ್ಲದೆ ಪ್ರತಿಯೊಂದು ದೇಶ ತನ್ನದೇ ಆದ ಕ್ವಾರಂಟೈನ್ ನಿಯಮಗಳನ್ನು ಹೊಂದಿದೆ. ಯುಎಸ್, ಜಪಾನ್, ದಕ್ಷಿಣ ಕೊರಿಯಾ, ಆಸ್ಟ್ರೇಲಿಯಾದಂತಹ ದೇಶಗಳಿಗೆ ಮಾವಿನ ಹಣ್ಣುಗಳನ್ನ ರಫ್ತು ಮಾಡಲು ವಿಕಿರಣ ಅಥವಾ ಆವಿಶಾಖ ಚಿಕಿತ್ಸೆಯಂತಹ ಪ್ರಕ್ರಿಯೆ ಬೇಕಾಗುತ್ತೆ. ಭಾರತ ವಿದೇಶಗಳಿಗೆ ಹಾಗಾದ್ರೆ ಎಷ್ಟು ಮಾವು ಕಳಿಸುತ್ತೆ ನೋಡೋದಾದ್ರೆ, ಭಾರತ 2022-23ರಲ್ಲಿ ಸರಿಸುಮಾರು 27,873 ಮೆಟ್ರಿಕ್ ಟನ್ ತಾಜಾ ಮಾವಿನ ಹಣ್ಣುಗಳನ್ನು ರಫ್ತು ಮಾಡಿತು. ಇದರ ಮೌಲ್ಯ ಸುಮಾರು $42.98 ಮಿಲಿಯನ್.
ಸುಮಾರು 350 ಕೋಟಿ. 2023-24ರಲ್ಲಿ ಈ ಅಂಕಿಅಂಶ ಸ್ವಲ್ಪ ಹೆಚ್ಚಾಗಿ 32,000 ಮೆಟ್ರಿಕ್ ಟನ್ಗಳಿಗಿಂತ ಹೆಚ್ಚಾಗಿ ಸರಿಸುಮಾರು $55 ಮಿಲಿಯನ್ ಗಳಿಕೆಯನ್ನ ಪಡೆದುಕೊಳ್ತು. ಹಿಂದಿನ 5 ವರ್ಷಗಳಿಗೆ ಹೋಲಿಕೆ ಮಾಡಿದ್ರೆ ಇದು ಗಮನಾರ್ಹ ಹೆಚ್ಚಳ. ಆದರೆ ಒಟ್ಟು ಉತ್ಪಾದನೆಗೆ ಹೋಲಿಕೆ ಮಾಡಿದ್ರೆ ತೀರಾ ಕಡಿಮೆ. ಭಾರತೀಯ ಮಾವಿನ ಹಣ್ಣುಗಳನ್ನ 80ಕ್ಕೂ ಹೆಚ್ಚು ದೇಶಗಳಿಗೆ ರಫ್ತು ಮಾಡಲಾಗುತ್ತೆ. ಆದರೆ ಗಲ್ಫ್ ರಾಷ್ಟ್ರಗಳು ಅತಿ ದೊಡ್ಡ ಗ್ರಾಹಕರು. ಯುನೈಟೆಡ್ ಅರಬ್ ಎಮಿರೇಟ್ಸ್ ಅತಿ ದೊಡ್ಡ ಖರೀದಿದಾರರಾಗಿದ್ದು, ನಂತರ ಸೌದಿ ಅರೇಬಿಯಾ, ಕತಾರ್, ಕುವೈತ್, ಓಮನ್, ಬಹ್ರೇನ್ ಇವೆ. ಯುರೋಪ್ನಲ್ಲಿ ಯುನೈಟೆಡ್ ಕಿಂಗ್ಡಮ್ ಭಾರತೀಯ ಮಾವಿನ ಹಣ್ಣುಗಳಿಗೆ ದೀರ್ಘಕಾಲದ ಮಾರುಕಟ್ಟೆಯಾಗಿದ್ದು, ಜರ್ಮನಿ, ನೆದರ್ಲ್ಯಾಂಡ್ಸ್, ಫ್ರಾನ್ಸ್ನಿಂದ ಅವುಗಳನ್ನು ಆಮದು ಮಾಡಿಕೊಳ್ಳಲು ಇತ್ತೀಚೆಗೆ ಪ್ರಯತ್ನಗಳು ನಡೀತಾ ಇದೆ. 2007ರಲ್ಲಿ ಯುನೈಟೆಡ್ ಸ್ಟೇಟ್ಸ್ನಲ್ಲಿ ಭಾರತೀಯ ಮಾವಿನ ಹಣ್ಣುಗಳು ಮತ್ತೆ ಜನಪ್ರಿಯತೆ ಗಳಿಸಿದವು ಮತ್ತು ಅಂದಿನಿಂದ ವಿಕಿರಣಶೀಲ ಮಾವಿನ ಹಣ್ಣುಗಳಿಗೆ ಬೇಡಿಕೆ ವಾರ್ಷಿಕವಾಗಿ ಹೆಚ್ಚುತ್ತಾ ಇದೆ. ಹಾಗಾದ್ರೆ ಪ್ರಪಂಚದ ಬೇಡಿಕೆಯನ್ನ ಹೇಗೆ ಪೂರೈಸಲಾಗುತ್ತೆ? ಮುಂದಿನ ದಾರಿಯನ್ನು ನೋಡೋದಾದ್ರೆ, ಕಳೆದ 3-4 ವರ್ಷಗಳಲ್ಲಿ ಸರ್ಕಾರ ಮತ್ತು APEDA ಹಲವಾರು ದೃಢವಾದ ಕ್ರಮಗಳನ್ನು ತೆಗೆದುಕೊಂಡಿವೆ. ಒಂದು ಜಿಲ್ಲೆ ಒಂದು ಉತ್ಪನ್ನ ಯೋಜನೆಯಡಿ ಮಾವು ಉತ್ಪಾದಿಸುವ ಜಿಲ್ಲೆಗಳಲ್ಲಿ ಪ್ಯಾಕ್ ಹೌಸ್ಗಳು, VHT ಸ್ಥಾವರಗಳು, ಶೀತಲ ಶೇಖರಣಾ ಸೌಲಭ್ಯಗಳನ್ನು ಸ್ಥಾಪಿಸುವುದಕ್ಕೆ ಕ್ಲಸ್ಟರ್ಗಳನ್ನು ರಚಿಸಲಾಗುತ್ತೆ. ಕ್ಲಸ್ಟರ್ ಆಧಾರಿತ ರಫ್ತು ಪ್ರಚಾರ ಮುಜಫರ್ಪುರ ಅಂದ್ರೆ ಬಿಹಾರ, ಮಹಿಳಾಬಾದ್ ಅಂದ್ರೆ UP, ಚಿತ್ತೂರು ಅಂದ್ರೆ ಆಂಧ್ರ ಪ್ರದೇಶ್, ರತ್ನಗಿರಿ ಮಹಾರಾಷ್ಟ್ರ ಮತ್ತು ಕೃಷ್ಣಗಿರಿ ತಮಿಳುನಾಡಿನಂತಹ ಪ್ರದೇಶಗಳನ್ನು ವಿದೇಶಿ ಖರೀದಿದಾರರೊಂದಿಗೆ ನೇರವಾಗಿ ಸಂಪರ್ಕಿಸುತ್ತೆ. ವಾಷಿ ಜೊತೆಗೆ ಈಗ ದೇಶದಾದ್ಯಂತ ಹಲವಾರು ವಿಕಿರಣ ಕೇಂದ್ರಗಳು ಕಾರ್ಯನಿರ್ವಹಿಸ್ತಾ ಇವೆ. ರೈತರಿಗೆ ಜಾಗತಿಕ ಮತ್ತು ಸಾವಯವ ಪ್ರಮಾಣೀಕರಣಕ್ಕಾಗಿ ಹಣಕಾಸಿನ ನೆರವು ನೀಡಲಾಗುತ್ತೆ. ಇದರಿಂದಾಗಿ ಅವರು ಅತಿಯಾದ ರಾಸಾಯನಿಕ ಒಳಹರಿವುಗಳಿಲ್ಲದೆ ಮಾವು ಬೆಳೆಯಲು ಸಾಧ್ಯವಾಗುತ್ತೆ.